ಹಾಸನದಲ್ಲಿ ಯಶ್ ಅವರ ತಾಯಿ ಪುಷ್ಪಾ ಅವರ ಸೈಟ್ ವಿವಾದಕ್ಕೆ ಹಾಗೇ ಮುಂದುವರಿತಾ ಇದೆ. ಒಂದು ಹೈಡ್ರಾಮಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ಸೈಟ್ ಬಳಿ ವಾಗ್ವಾದನೆ ನಡೆದೋಗಿದೆ. ದೇವರಾಜ್ ಹಾಗೆ ಯಶ್ ಅವರ ತಾಯಿ ಕಡೆಯವರ ನಡುವೆ ವಾಗ್ವಾದ ನಡೆದಿದೆಯಂತೆ. 6 ವರ್ಷದ ಹಿಂದೆ ಸೈಟ್ ಅನ್ನ ಖರೀದಿಸಿದ್ದಾಗಿ ಪುಷ್ಪಾ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಸೈಟ್ ನ ಮೂಲ ಮಾಲೀಕರು ನಮ್ ಕಡೆಯವರು ಅಂತ ದೇವರಾಜ್ ಹೇಳ್ತಾ ಇದ್ದಾರೆ. ಲಕ್ಷ್ಮಮ್ಮ ಅಂತೇಳಿ ಮೂಲ ಮಾಲೀಕರು, ಅವರ GPA ಹೋಲ್ಡರ್ ಇವರಂತೆ, ಯಾರು ದೇವರಾಜ್. ಹಾಗಾಗಿ ಈ ಸೈಟ್ನ ಮೇಲೆ ಸಂಪೂರ್ಣವಾಗಿ ಹಕ್ಕಿರುವಂಥದ್ದು ನಮಗೆ ಅಂತ ದೇವರಾಜ್ ಹೇಳ್ತಾ ಇದ್ದಾರೆ. ಇವತ್ತು ಸೈಟ್ ಕ್ಲೀನ್ ಮಾಡಿಸೋದಕ್ಕೆ ಪುಷ್ಪಾ ಅವರು ಬಂದಿದ್ರು. ಈ ವೇಳೆ ಯಶ್ ಅವರ ತಾಯಿ ಅಂತ ಅಂದ್ರೆ ಪುಷ್ಪಾ ಹಾಗೆ ಈ ಸೈಟ್ನ GPA ಹೋಲ್ಡರ್ ಅಂತ ಹೇಳಲಾಗ್ತಾ ಇರುವ ದೇವರಾಜ್ ಅವರ ನಡುವೆ ವಾಗ್ವಾದನೆ ನಡೆದು ಹೋಗಿದೆ. ಅವ್ನು ಎಲ್ರಿ ಹೋಗಿದ್ದೆ 6 ವರ್ಷ ಯಶ್ ಅವ್ರ ಮೇಲೆ ಒತ್ತಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದ ರೀತಿ ನಿಮ್ ಜಾಗನ ತೆರವು ಕೊಡಿಸ್ಕೊಳ್ಳಿ ಅಂತ ಆರ್ಡರ್ ಇದೆ ಅಂತ ದಾಖಲೆನ ತೋರಿಸಿ ಎಲ್ಲಿ ತರ ಕೇಳಿ ಸುಳ್ಳು. ಅದು ನಮ್ ಸೈಟ್ ಮೇಲೆ ಇಲ್ಲ, ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾವ್. ಹೆಂಗ್ರಿ ಕೊಡ್ತಾರೆ ಅವರು? ಅಲ್ಲ, ಸರ್ವೆ ನಂಬರ್ ಇದಲ್ಲ, ಅದೊಂದು ಮಂದಟ್ ಮಾಡು. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ? 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲೇ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ನ OS ಬೋರ್ಡನ್ನು ನಮ್ಮದೇ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಬೋರ್ಡನ್ನು ನಾವು ನೆಟ್ಟಿದ್ದು, ಆ ಬೋರ್ಡನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಕೂಡ